ನಮಸ್ತೆ ಎಲ್ಲರಿಗೂ ರೇಣುಕಾ ಅಮ್ಮನ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ತುಂಬ ರುಚಿಯಾದಂಥ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮೊದಲಿಗೆ ಏನು ಬೇಕು ಅಂತ 1 kg ಚಿಕನ್ ತೊಗೊಂಡಿದ್ದೀನಿ, 1 kg ಬಾಸುಮತಿ ಅಕ್ಕಿ ಮತ್ತು ನಾಟಿ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಈರುಳ್ಳಿ ಇದಿಷ್ಟನ್ನು ರುಬ್ಬಕ್ಕೆ. ಈಗ ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ತುಪ್ಪ, ಇದೆಲ್ಲ ಒಗ್ಗರಣೆಗೆ ಇದೆಲ್ಲ ಹೆಚ್ಚಿಟ್ಕೊಂಡಿರೋದು. ಸ್ವಲ್ಪ ಈಗ ತುಪ್ಪ ಹಾಕೋಣ, ಎಣ್ಣೆ ಕಾದಿದೆ, ತುಪ್ಪ ಹಾಕೋಣ. ಪಲಾವ್ ಎಲೆ ಒಂದು 2-3 ತೊಗೊಂಡಿದ್ದೀನಿ. ಕಸ್ತೂರಿ ಮೆಂತಿ, 2 ಏಲಕ್ಕಿ, ಚಕ್ಕೆ ಮತ್ತು ಲವಂಗ ಇಷ್ಟನ್ನು ಹಾಕ್ತಾಯಿದ್ದೀನಿ. ಸ್ಪೈಸಸ್ ಎಲ್ಲ ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಪುದೀನ ಮತ್ತು ಮೆಂತ್ಯ ಎರಡನ್ನೂ ಮಿಕ್ಸ್ ಮಾಡಿ ನಾನು ರುಬ್ಬಿ ಒಗ್ಗರಣೆಗೆ ಹಾಕ್ತಾ ಇರೋದು. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿನೂ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣ್ಸಿಕಾಯಿ ಒಂದು 10-12 ತೊಗೊಂಡಿದ್ದೀನಿ, ಖಾರ ಬೇಕು ಅಂತ. 10-12 ಅಂತೂ ಬೇಕು, ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕೊಳ್ಳಿ ನಿಮ್ಮ ಖಾರಕ್ಕೆ. ಈಗ ಚಿಕನ್ನು ಎಣ್ಣೆಲಿ ಫ್ರೈ ಆಗಬೇಕು, ಅದಕ್ಕೋಸ್ಕರ ಈಗ ಎಣ್ಣೆಯಲ್ಲೇ ಹಾಕ್ತಾ ಇರೋದು. ಎಣ್ಣೆಲಿ ಫ್ರೈ ಆದರೆ ವಾಸನೆ ಇರೋಲ್ಲ, ಅದಕ್ಕಾಗಿ ಸ್ವಲ್ಪ ಎಣ್ಣೆ. ಈಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕೋಣ. ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋಣ. ಇದನ್ನು ಒಟ್ಟಿನಲ್ಲಿ ಒಂದು 10-15 ನಿಮಿಷ ಅಂತೂ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ಇದನ್ನು ಈಗ ರುಬ್ಕೊಳ್ಳೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ಇದು ನಾಟಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಕೊಂಡಿದ್ದೀನಿ, ಅದಕ್ಕೆ ಸಿಪ್ಪೆ ಸುಲಿಲ್ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ. ಈರುಳ್ಳಿ ಒಂದು 2 ದೊಡ್ಡ ಸೈಜ್ ಈರುಳ್ಳಿ ಬೇಕು, ಕೊತ್ತಂಬರಿ, ಸ್ವಲ್ಪ ಪುದೀನ, ಇದನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಆವಾಗವಾಗ ತಿರುಗಿಸ್ತಾ ಇರಬೇಕು ಚಿಕನ್ನ, ಇಲ್ಲ ತಳ ಹಿಡಿಯುತ್ತೆ. ರುಬ್ಕೊಂಬಂದಿದ್ದೀನಿ ನೋಡಿ. ಈಗ ರುಬ್ಬಿದ ಮೇಲೆ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ ಹಾಕಿದ್ದೀನಿ ನಾನು. ಅದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಈಗ ರುಬ್ಬಿರೋದನ್ನು ಹಾಕೋಣ. ಇದನ್ನೊಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಮೊಸರು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಹುಳಿಗೆ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಂಬೆಹಣ್ಣು ಹಿಂಡ್ಕೊಳ್ತೀವಲ್ಲ ಅಷ್ಟೇ ಸಾಕು ಅಂದರೆ ಸಾಕು. ನಾನು ಮೊಸರು ಹಾಕ್ತಾಯಿದ್ದೇನೆ. ಈಗ 1 kg ಅಕ್ಕಿಗೆ ಇದರಲ್ಲಿ 1 ಬಟ್ಲು ನೀರು 1 ಬಟ್ಲು ಅಕ್ಕಿ ತೊಗೊಂಡಿದ್ದೆ, 2 ಬಟ್ಲು ನೀರು ಹಾಕೋಣ. 2 ಬಟ್ಲು ನೀರು, ಸ್ವಲ್ಪ ಉಪ್ಪು ಆವಾಗಲೇ ಹಾಕಿದ್ದೆ, ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ, ಮೊದಲೇ ಹಾಕಿರ್ತೀವಿ ಯಾಕಂದರೆ. ಈಗ ಮುಚ್ಚೋಣ. ಕುದಿ ಬಂದಮೇಲೆ ನಾನು ಅಕ್ಕಿ ಹಾಕೋದು ನೋಡಿ. ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿ ಹಾಕಲಿ. 1 kg ಅಕ್ಕಿಗೆ ಅಷ್ಟು ನೀರು ಬೇಕು. ನಿಮಗೆ ಇನ್ನೂ ಸ್ವಲ್ಪ ಮೆತ್ತು ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಇದು ಗ್ರೀನ್ ಕಲರು. ನೀವು ಬೇಕಿದ್ದರೆ ಖಾರದ ಪುಡಿ ಹಾಕಿ ರೆಡ್ ಕಲರ್ ಬೇಕು ಅಂದರೆ ರೆಡ್ ಕಲರ್ ಮಾಡ್ಕೋಬೋದು. ನೋಡಿ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಏನಕ್ಕೆ ಅಂದರೆ ಒಂದಕ್ಕೊಂದು ಅನ್ನ ಅಂಟ್ಕೊಳ್ಳೋಂಗಿಲ್ಲ ನಿಂಬೆ ರಸ ಹಾಕಿದರೆ. ಹಾಕಿ ಮುಚ್ತಾಯಿದ್ದೀನಿ. ಒಂದೇ ವಿಸಿಲ್ ಸಾಕಿದ್ದು, 2 ವಿಸಿಲ್ ಆದರೆ ಮೆತ್ತಗಾಗ್ಬಿಡುತ್ತೆ. 1 ವಿಸಿಲ್ ಹೊಡಿಸ್ತಾಯಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಜಾಸ್ತಿ ತಿರುವಾಡಕ್ಕೆ ಹೋಗ್ಬಿಡಿ, ತಿರುಗಿಸಿದ್ರೆ ಅದು ಬಿಸಿ ಇದ್ದಾಗ ಮುದ್ದೆ ಆಗಿಬಿಡುತ್ತೆ. ಆರಿದ್ಮೇಲೆ ತಿರುಗಿಸಿ. ಬೇರೆಯವರು ತುಂಬ ಥರ ಮಾಡಿರ್ತಾರೆ ಇದನ್ನು. ನಾನು ಈ ಸ್ಟೈಲ್ ತುಂಬ ಈಸಿಯಾಗಿದೆ, ಚೆನ್ನಾಗೂ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಮಾಡಿ ನೋಡಿ.